ಅವರೆಲ್ಲ ಕೂಲಿ ನಾಲಿ ಮಾಡ್ತಾ ಜೀವನ ನಡೆಸೋ ಕುಟುಂಬ. ಮನೆ ಇಲ್ಲ ಅನ್ನುವಂತಹ ಕಾರಣಕ್ಕೆ 1997ರಲ್ಲಿ ಸರ್ಕಾರ ಆಶ್ರಯ ಯೋಜನೆಯಡಿ 30-40 ಜಾಗವನ್ನ ನೀಡಿತ್ತು. ಆದ್ರೀಗ ಅದೇ ಜಾಗದನ್ನ ಜಿಲ್ಲಾಧಿಕಾರಿಗಳು ಶಾಲೆಗೆ ಮಂಜೂರು ಮಾಡಿದ್ದು, ನಮ್ಮ ನಿವೇಶನ ಜಾಗವನ್ನ ನಮಗೆ ಕೊಡಿ ಅಂತ ಬಡ ಕುಟುಂಬ ಹೋರಾಟ ನಡೆಸ್ತಾ ಇದೆ. ಒಂದೇ ಸರ್ವೆ ನಂಬರ್, ಅಧಿಕಾರಿಗಳ ಎಡವಟ್ಟು, ಬಡ ಕುಟುಂಬಕ್ಕೆ ಕಾನೂನು ತೊಡಕು, ಕಂಗಾಲು. ಹೀಗೆ ಖಾಲಿ ಜಾಗದಲ್ಲಿ ಹಕ್ಕುಪತ್ರ ಹಿಡಿದು ನಿಂತಿರೋ ಜನ, ಮತ್ತೊಂದು ಕಡೆ ಪೊಲೀಸರ ಜೊತೆಗೆ ವಾಗ್ವಾದ ನಡೆಸ್ತಾ ಇರೋ ಮಹಿಳೆಯರು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೃಷ್ಣಗಿರಿ ಗ್ರಾಮದಲ್ಲಿ. ಹೌದು, ಹೊಸೂರು ಗ್ರಾಮದ ನಾರಾಯಣಪ್ಪ ಅನ್ನೋರಿಗೆ ಸರ್ಕಾರ 1997ರಲ್ಲಿ ಆಶ್ರಯ ಯೋಜನೆ ಅಡಿ ಜಾಗ ನೀಡಿತ್ತು. ಮನೆ ಕಟ್ಟಿಕೊಳ್ಳಲು 30-40 ಅಡಿಗಳ ಅಳತೆಯುಳ್ಳ ಜಾಗವನ್ನ ಸರ್ವೆ ನಂಬರ್ 200ರಲ್ಲಿ ಮಂಜೂರು ಮಾಡಿ ಹಕ್ಕುಪತ್ರ ನೀಡಿತ್ತು. ಅದರಂತೆ ನಾರಾಯಣಪ್ಪ ಮುಡಿಯನೂರು ಗ್ರಾಮ ಪಂಚಾಯಿತಿಯಲ್ಲಿ 186/59 ಖಾತೆ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಕಂದಾಯ ಕಟ್ಟಿದ್ದಾರೆ. ಆದರೆ ಆಶ್ರಯ ಯೋಜನೆ ಅಡಿ ಸರ್ಕಾರ ನೀಡಿರೋ ಹಕ್ಕುಪತ್ರದಂತೆ ನಿವೇಶನ ಜಾಗಕ್ಕೆ ನಾರಾಯಣಪ್ಪ ಕುಟುಂಬಸ್ಥರು ತೆರಳಲು ಕಾನೂನು ತೊಡಕು ಎದುರಾಗಿದೆ. ನಾರಾಯಣಪ್ಪಗೆ ನೀಡಿರೋ ಖಾಲಿ ಜಾಗದ ಎದುರೇ ಕೃಷ್ಣಗಿರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಜಿಲ್ಲಾಧಿಕಾರಿಗಳು 2004ರಲ್ಲಿ 1 ಎಕರೆ 10 ಗುಂಟೆ ಜಾಗವನ್ನ ಮಂಜೂರು ಮಾಡಿ ಶಿಕ್ಷಣ ಇಲಾಖೆಗೆ ಖಾತೆಯನ್ನ ಮಾಡಿಕೊಟ್ಟಿದ್ದಾರೆ. ಅದರಂತೆ ಖಾಲಿ ಜಾಗವು ಶಾಲೆಯ ಆವರಣಕ್ಕೆ ಸೇರಿದ್ದು ಒತ್ತುವರಿ ಮಾಡಬಾರದು ಅಂತ ಶಿಕ್ಷಕರು ಪೊಲೀಸರಿಗೆ ಮೌಖಿಕ ದೂರು ನೀಡಿದ್ದಾರೆ. ಹೀಗಾಗಿ ನಾರಾಯಣಪ್ಪ ಮನೆ ನಿರ್ಮಾಣಕ್ಕೆ ಮುಂದಾಗಿದ್ದು, ಇದಕ್ಕೆ ಪೊಲೀಸರು ತಡೆಯೊಡ್ಡಿದ್ದಾರೆ. ಶಾಲೆಗೆ ಸರ್ವೆ ನಂಬರ್ 200ರಲ್ಲಿ 1 ಎಕರೆ 10 ಗುಂಟೆ ನಮಗೆ DC ರವರು 2003-4ರಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಈಗಾಗಲೇ ಅದು ಶಾಲಾ ಒಂದು ಅಭಿವೃದ್ಧಿಗೆ ನಾವು ಬೆಳೆಸ್ತಾ ಇದ್ದೇವೆ. ಅದು ಕೂಡ ಸರಿ, ನಾವು ಜನರಿಗೂ ತಿಳಿ ಹೇಳಿದ್ದೇವೆ, ಇದು ಶಾಲೆ ಅತಿಕ್ರಮಣ ಮಾಡಬಾರದು ಅಂತಕ್ಕಂಥ ವಿಚಾರ ಕೂಡ ಹೇಳಿದ್ದೇವೆ. ಸೊ ಹಾಗಾಗಿ ಆ ಶಾಲಾ ಜಮೀನನ್ನು ಉಳಿಸ್ಕೊಡುವಂಥ ಜವಾಬ್ದಾರಿ ಎಲ್ಲರದೂ ಇರುತ್ತೆ, ಎಲ್ಲರ ಕರ್ತವ್ಯನೂ ಹೌದು. ಶಾಲೆಯ ಎದುರಿನ ಖಾಲಿ ಸ್ಥಳವು ಶಾಲೆಯ ಆವರಣಕ್ಕೆ ಸೇರುತ್ತೆ. ಆ ಬಗ್ಗೆ ದಾಖಲೆಗಳಿವೆ. ಈ ಜಾಗವನ್ನ ಶಾಲೆಗೆಂದು ಉಳಿಸಿಕೊಡಿ ಅಂತಿದ್ದಾರೆ ಶಿಕ್ಷಕರು. ಮನೆ ಇಲ್ಲ, ಗುಡಿಸಲು ಹಾಕ್ಕೊಳ್ಳೋಣ ಅಂತ ಬಂದರೆ ಹೊಡೆದಿದ್ದಾರೆ ಅವರು. 30 ವರ್ಷ 1997ನಲ್ಲಿ ಕೊಟ್ಟಿರೋದು ಸರ್. ನಮಗೆ ಪಾಯ ಹಾಕಿದ್ರಿ, ಮನೆ ಕಟ್ಟಕ್ಕೆ ದುಡ್ಡು ಇರಲಿಲ್ಲ, ನಾವು ಸುಮ್ಮನೆ ಎದ್ಬಿಟ್ಟಿದ್ರಿ ಸರ್. ನಮ್ಮಪ್ಪ ಬಡವ, ಕಟ್ಟಕ್ಕಾಗಿಲ್ಲ, ಸುಮ್ಮನೆ ಇದ್ರಿ, ಪಾಯ ಹಾಕಿದ್ದೀರಿ, ಮುಚ್ಚಿಬಿಟ್ಟಿದ್ದಾರೆ ಬಂದುಬಿಟ್ಟು. ನಮ್ಮ ಜಾಗ ಬೇಕು ಸರ್. ನಮಗೆ 1997ನಲ್ಲಿ ಆಗಿರೋದು, ಅವ್ರಿಗೆ ಸ್ಕೂಲ್ಗೆ 2005 ಆಗಿರೋದಂತೆ ಸರ್. ನಮಗೆ 97ನಲ್ಲಿ ಆಗಿರೋದಲ್ವಾ, 2005 ಅವ್ರಿಗೆ ಹೆಂಗಾಗಿರುತ್ತೆ? ನಮಗೆಲ್ಲದು ಗುರ್ಸ್ಕೊಳ್ಳಿ. ಪಿ ಡಿ ಒ ಸ್ಥಾನ ಕೇಳಿದ್ರೆ ಇವನ್ ಕೇಳಿ, ಇವ ಸ್ಥಾನ ಕೇಳಿದ್ರೆ ಪಿ ಡಿ ಒನ್ ಕೇಳಿ. ನಮ್ಗೆ ಯಾರು ಓದಿಸ್ಬೇಕು? ಪಿ ಡಿ ಒ ಸರೇ ಓದಿಸ್ಬೇಕು. ಮುಡುಗರು ಪಂಚಾಯತ್ ನಮ್ಮದು ಹೊಸೂರು ವಿಲೇಜು. ಬಂದರೆ ಮನೆ ಕೇಳಿದ್ವಿ ಈ ಸುತ್ತ ಹಾಕಿ ಅಂತ. 4 ವರ್ಷ ಮುಂದೆ ಕೇಳಿದ್ವಿ, ಬಂದಿದ್ದರು. ಆವತ್ತೇ ಗಲಾಟೆ ಆಯಿತು. ನಮ್ಮದು ಜಾಗ ಐತಲ್ಲ, ನಮಗೆ ಬೇಕಷ್ಟೇ. ಈ ಬಗ್ಗೆ ಮುಡಿಯನೂರು ಪಂಚಾಯಿತಿ ಅಧಿಕಾರಿಗಳು ಸರ್ವೆಗಾಗಿ ಪತ್ರ ಬರೆದು ತಿಂಗಳುಗಳೇ ಕಳೆದಿವೆ. ಆದರೂ ಸರ್ವೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ತಾಲೂಕು ಆಡಳಿತ ಸರ್ಕಾರಿ ಶಾಲೆ ಜಾಗವನ್ನ ಗುರುತಿಸಿ ಬಡ ಕುಟುಂಬದ ನೆರವಿಗೆ ಧಾವಿಸಬೇಕಿದೆ. ರಘುರಾಜ್, ನ್ಯೂಸ್ 18 ಕೋಲಾರ.